ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇದು ತೊಗೊಂಡು ಹುಡುಕಾಡಿದ್ರು ಒಂದು ಪಂಚಾಯತ್ ಮೆಂಬರ್ ಇಲ್ಲ, 6 ಮಂದಿ ಅದಾರ. ಅವ್ರ ಮುಂದೆ ದುಡ್ಡು ಕೊಟ್ಟಿರ್ತಾರ, ಹಿಂಗೆ ಒಂದು ಟಚಕ್ಕೆ ಚುಚ್ಕೊಂಡು ಹಿಂಗೆ ಟಚಕ್ಕೆ ನೋಡ್ರಿ, ಅವ್ರು ಏನು ಬೇಕಾದ ಮಾಡಿ. ನಾ ಏನು ತಲೆ ಕೊಡ್ಸ್ಕೊಂಡು ಇನ್ನೂ ಒಮ್ಮೆ ಹೇಳಿಬಿಟ್ಟಿಲ್ಲ. ನೀವು ಏನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ತೀರಿ. ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ. ನಾನು ಇನ್ವೆಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನು ತೆಗಿಲಕತ್ತಾರ. ಅಂದ್ರೆ ಈಗ ಅವ್ರದ್ದು ಹಳಿಸಿದ್ದಕ್ಕೆ ಹಸಿದಿದ್ದಕ್ಕೆ ಒಂದಾಗಿ ನಮ್ಮದು ಮುಚ್ಕೊಳ್ಳೋಕೆ. ಹಾಂ, ನಮ್ಮ ಮುಚ್ಕೊಳ್ಳೋಕೆ ನೋಡ್ರಿ, ನೀವೇ ಹೇಳಕತ್ತೀವಿ. ನಮ್ಮ ಸರ್, ಈಗ ಕಾಂಗ್ರೆಸ್ನಲ್ಲಿ ಪ್ರಬಲ ಕ್ಯಾಂಡಿಡೇಟ್ ಇತ್ತು, ವಿಜಯನಗರದ ಹಾಕಲಿಕ್ಕೆ ನಾವು ಹಾಕಲಿಲ್ಲ. ಆ ಕಾರಣಕ್ಕೆ ಈಗ ಅವರು ಗೆದ್ದಿದ್ದಾರಿಲ್ಲ. DK ಶಿವಕುಮಾರ್ ಹೇಳಿದ್ರೆ ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿ ನಿಮ್ಗೇನಾರ ತಮ್ಮ ನೈತಿಕತೆ ಕಟ್ಸಿತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ. ದಮ್ಮ ಐತೆ ನನ್ನ ಬಳಿ. ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬಿಡ್ತೀನಿ. ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ದಿನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಏನಿಲ್ಲ. ಬಾಂಗ್ಲಾದಲ್ಲಿ ಈ ಇಸ್ಕಾನ್ ಅರ್ಚಕರು ನೋಡಿ, ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾ ಇದೆ. ನಾವು ಈಗ ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಯೋಗ ಐತೆ. ಅವ್ರೇನು ಕತ್ತಿ ಕೇಳಕತ್ತಾರ. ವಿಶ್ವದ ಒಂದು ಮಾನವ ಹಕ್ಕು ಐತಿ, ವಿಶ್ವಸಂಸ್ಥೆ ಐತಿ. ಇವತ್ತು ನಮ್ಮ ಹಿಂದೂಗಳ ಮೇಲೆ, ಕ್ರಿಶ್ಚಿಯನ್ರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದಲ್ಲಿ ಏನು ಇದು ಆಗ್ಲಕತ್ತಿದೆ. ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿದು ಇದು ಆಗ್ತಾಯಿದೆ. ಅದಕ್ಕೆ ಬಾಂಗ್ಲಾಕ್ಕೆ ಕೊಡುವಂಥ ಎಲ್ಲ ನೆರವುಗಳನ್ನು, ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡಬೇಕಂತ ನಾನು ಆಗ್ರಹ ಮಾಡ್ತೀನಿ. ಸ್ವಾಮೀಜಿ ವಿರುದ್ಧ ಈಗ ಅವರು ಬಂಧನವಾಗಿತ್ತು ವಿರುದ್ಧ ಮತ್ತೆ ಸೈಯದ್ ಅಬ್ಬಾಸ್ ಸ್ವಾಮೀಜಿಯವರು ಅವರಿಗೆ ಇವ್ರೇನು ಈ ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಹುಟ್ಟದಂಗೆ ಮಾತಾಡ್ತಾರಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೇನ್ರಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು. ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು. ಭಾಳ ಸ್ವಾಭಿಮಾನಿ ವ್ಯಕ್ತಿಯನ್ನ DK ಶಿವಕುಮಾರ್ ಮಾತಾಡಲಿ. ಇವತ್ತು ಒಕ್ಕಲಿಗರು ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಹಾಕ್ಯಾರ. ಇದ್ರ ಬಗ್ಗೆ ಇಲ್ಲ ಸ್ವಾಮೀಜಿಗಳ ಆ ರೀತಿ ರಾಜಕೀಯ ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ. ಯಡಿಯೂರಪ್ಪ ಅವ್ರ ಮ್ಯಾಗ ಕ್ರಮ ತಗೊಳ್ತಾರೆ. ತಮ್ಮ ಟೀಮ್ ವಿರುದ್ಧ ಮತಿ ಪ್ರಮಾಣ ಆಗಿದೆ ಅಂತ ಹೇಳಿ ನೀವು ಲಪೋಟ್ ನನ್ನ ಮಕ್ಕಳು ನಮ್ಗೆ ಚಲೋ ಏನಾರ ಬಿಜೆಪಿಗೆ ನಾವು ಮೀಡಿಯಾದಾಗ ಹೆಸರು ಬರ್ತದೆ. ಯಾಕಂದ್ರೆ ರಕ್ತ ಚಳವಳಿ ಅಂತ ರಕ್ತ ಚಳವಳಿ ಮಾಡ್ತೀವಿ. ಈ ರೀತಿ ಅಲ್ಲಿ ಎಷ್ಟು ಮಂಡ್ಯದಾಗ ಎಷ್ಟು MLA ಆರ್ಚ್ ಕಳ್ಸ್ಯಾರ. ರಕ್ತ ಚಳವಳಿ 6 ಮಂದಿ ಇದ್ರಪ್ಪ. ನೀವು ಹೈಲೈಟ್ ಹೊಡೆದ್ರೆ ನಾವು ಭಾರಿ ರಕ್ತ ಅದು ಯಾವ ರಕ್ತ ಐತೋ ಗೊತ್ತಿಲ್ಲ. ಅವ್ರದ್ದೇ ರಕ್ತ ಇತ್ತು, ಮತ್ತೆ ಯಾವ್ದಾರು ರಕ್ತ ಇತ್ತು. ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂದ್ರೆ ಇಲ್ಲ. ಅಲ್ಲಿ ಮಂಡ್ಯದವ್ರು ಸ್ವಲ್ಪ ನಿಂತವ್ರಿ. ಅವ್ರಿಗೇನು ನೈತಿಕತೆ ಐತಿ. ನನ್ನ ಬಗ್ಗೆ ಮಾತಾಡ್ತೀನಿ. ಮೊದಲು ಒಂದು 4 ದಿನದಲ್ಲೇ ಆರಿಸ್ತಾರೆ ಮಂಡ್ಯದಾಗ. ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬುಕ್ಕನಕೆರೆ ಮಂಡ್ಯದಾಗ ಐತಿ. ಆ ಬುಕ್ಕನಕೆರೆದಾಗ ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲ ನನಗೆ ರಕ್ತದ ಪತ್ರ ಬರೀತಾರೆ. ಉದ್ದೇಶ ಏನು ಸರ್ ಇಷ್ಟೆಲ್ಲ ಮಾಡೋದು? ದೇಶ ಅಲ್ಲಿ ನೋಡ್ರಿ ಮಂಡ್ಯದಾಗ ರಕ್ತದ ಬರೀಲಕತ್ತಾರ. ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ. ಶಿವಮೊಗ್ಗದ ಬರೆದ್ರೆ ಒಂದು ಔಚಿತ್ಯ ಐತಿ. ದೇಶದ ರಾಜಕಾರಣ ಮಾಡ್ಲಕತ್ತಾರ. ಈ 1.5 ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು. ಈಗ ಯಾಕೆ ದ್ವೇಷ ಮಾಡ್ಲಕತ್ತಾರ? ಮೂಡ ಹಗರಣ ಇವತ್ತು ಗಂಭೀರತೆ ತೊಗೊಂಡಾರ. ED ಅವರು ಅದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾವು ಇವತ್ತು ವಾಲ್ಮೀಕಿ ಹಗರಣದ CBIದು ಹೈಕೋರ್ಟಿನ ಒಂದು ನಿಗ್ರಹಣೆಯಲ್ಲಿ CBI ತನಿಖೆ ಆಗಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ವಿ. ಇವರೆಲ್ಲ ಭ್ರಷ್ಟಾಚಾರಗಳು
ಎಲ್ಲರೂ ಯತ್ನಾಳ ಒಬ್ಬನೇ ಕರೆದು ಒಳಗೆ ತೋರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚಿ ಪ್ರಧಾನಮಂತ್ರಿ ಮಾಡ್ಕೊಟ್ಟು ಹೇಳಿ ಸುಳ್ಳು ಏನು ಹೇಳೋದು ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಗೊತ್ತಿಲ್ಲ. ಆದರೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತ ಮಾಡಬೇಕು. ಇಲ್ಲ ನಾವು ಆ್ಯಕ್ಷನ್ ತೊಗೊಳ್ಬೇಕಂದ್ರೆ ಅವ್ರಿಗೆ ಅಧಿಕಾರ ಇದ್ದರೆ ಅವ್ರು ಮಾಡ್ತೀವಿ. ವಿ ಸೋಮಣ್ಣ ಅವ್ರನ್ನೇ ಹೊಂದಾಣಿಕೆ ಕರ್ಕೊಂಡು ಬರ್ತಾರೆ ಇವತ್ತು ರಾಜ್ಯ ರಾಜಕಾರಣಕ್ಕೆ ಸೋಮಣ್ಣ ನಾವು ಕರ್ಕೊಂಡು ಬರಲಿ, ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾಡಕ್ಕಿದೆ. ಸೋಮಣ್ಣವ್ರು ಬಂದರು ಈ ಕಡೆ ಉತ್ತರ ಕರ್ನಾಟಕ ನಮ್ದು ಬೇಕಿಲ್ಲ ಸಹಾಯ. ಏನು ವಿಜಯೇಂದ್ರ ಮೇಲೆ ಸೋಮಣ್ಣ ಮಾಡ್ತಾರೆ. ಸೋಮಣ್ಣನ ಕೆಡೋದಾಕಿ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಳಿಸ್ಯಾರ ಅವ್ರಿಗೆ ಸೋಮಣ್ಣವ್ರು ಹೇಳ್ಯಾರ. ಅವ್ರಿಗೆ ಕೇಳಿ ಸರ್, ಈಗ ವಿಜೇಂದ್ರ ಅವರು ಟೀಮ್ ಮಾಡಿದ್ದಾರೆ ಸರ್. ತುಮಕೂರು ಲೋಕಸಭಾದಾಗ ಸೋಲ್ಸಲಿಕ್ಕೆ ಎಷ್ಟು ದುಡ್ಡನ್ನು ವಿಜಯೇಂದ್ರ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ರು ಅನ್ನೋಂಥದ್ದನ್ನು ಸೋಮಣ್ಣವರೇ ಹೇಳ್ಯಾರ. ಅವ್ರಿಗೆ ಇನ್ನೊಮ್ಮೆ ಪುನರುಚ್ಚಿಸ್ತೀನಿ. ಅವ್ರ ಮ್ಯಾಗ ನಿಮ್ಮ ಕರ್ಮ ಇಲ್ಲ. ನೀವು ಅಧ್ಯಕ್ಷ ಆಗಿ ಬಂದಿರ್ಬೇಕು, ಅವ್ರ ಮ್ಯಾಗ ಏನು ಕ್ರಮ ತಗೋತಾರೆ ಅದನ್ನು ನಾ ಪ್ರಶ್ನೆ ಮಾಡ್ತೀನಿ. ಸರ್, ಈಗ ವಿಜೇಂದ್ರ ಅವರು ಒಂದು ಟೀಮ್ ಮಾಡಿ ರಾಮಲಿಂಗಾರೆಡ್ಡಿ ಮತ್ತು ರೇಣುಕಾಚಾರ್ಯ ಮಾಡಿ ಬಿಡ್ರಿ ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ. ಸುಮ್ಮನೆ ನೋಡಿ